ಹೆಮ್ಮೆಯ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸುವ ಈ ಸುಸಂದರ್ಭದಲ್ಲಿ ನಾವು ಮಾರ್ಚ್ 25ನೇ ತಾರೀಕು ಮಾತೃಪಕ್ಷಕ್ಕೆ ಮರಳಿದ್ದು ನನಗೆ ತುಂಬ ಸಂತೋಷ. ಇವತ್ತು ಒಳ್ಳೆಯ ದಿನ, ದಶಮಿ. ಬಳ್ಳಾರಿಯ ಕಚೇರಿಗೆ ನಾನು ಬರಬೇಕು ಅಂತ ಇವತ್ತು ಬಂದಿದ್ದೀನಿ. ನನಗೆ ತುಂಬ ಸಂತೋಷ. ನನ್ನ ಸ್ವಂತ ಮನೆಗೆ ಬಂದಂಥ ಸಂತೋಷ ಆಗ್ತಾ ಇದೆ. ಇನ್ನೊಂದೇನೆಂದರೆ, ನಾವೆಲ್ಲರೂ ಸೇರ್ಪಡೆ ಆಗಿರುವ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಿಗೆಲ್ಲರಿಗೂ, ನಮ್ಮ ರಾಜ್ಯ ನಾಯಕರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನೊಂದೇನೆಂದರೆ, ಜಿಲ್ಲಾಧ್ಯಕ್ಷ ಬಳ್ಳಾರಿಯಲ್ಲಿ ಸೋಲಾಯ್ತು ಮೇಡಮ್. ನೀವು ಅದಕ್ಕೆ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಪಕ್ಷ ಬೇರೆ ಆಗಿರ್ಬೋದು, ಒಂದು ಕಳ್ಕೊಂಡ್ರಿ ನೀವು ಅಂತ. ಈ ಸಂದರ್ಭದಲ್ಲಿ ಅವೆಲ್ಲ ಮಾತಾಡೋದು ಸೂಕ್ತ ಅಲ್ಲ. ಯಾಕಂದರೆ ಸ್ವಲ್ಪ ಘಟನೆಗಳು ನಡೆದಿದೆ ರಾಜಕೀಯ ಪರವಾಗಿ. ಇವಾಗ ಏನಂದರೆ ಎಲ್ಲ ಚೆನ್ನಾಗಿದೆ. ನಮ್ಮ 18ನೇ ಲೋಕಸಭಾ ಚುನಾವಣೆಯ ಬಳ್ಳಾರಿ ಅಭ್ಯರ್ಥಿ ಆಗಿರುವ ಶ್ರೀರಾಮುಲು ಅಣ್ಣನವರನ್ನು ನಾವು ಗೆಲ್ಲಿಸಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಟುಕೊಂಡು ನಾವು ಬಂದಿದ್ದೇವೆ ಪಕ್ಷಕ್ಕೆ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸಲು ಬಂದಿದ್ದೇವೆ. ನಮ್ಮ ಗುರಿ ಶ್ರೀರಾಮುಲು ಅವರ ಗೆಲ್ಲೋದೇ ನಮಗೆ. ಖಂಡಿತ ಪಕ್ಷ ಯಾವ ಕೆಲಸ ಕೊಡುತ್ತೋ ಅದನ್ನು ನಾನು ಖಂಡಿತ ಮಾಡ್ತೇನೆ. ನೀವು ಕೂಡ ಯಾವಾಗಿಂದ ಪ್ರಚಾರ ಆರಂಭ ಮಾಡ್ತಾ ಇದ್ರಿ? ಇವತ್ತಿಂದ ಮಾಡ್ತೀನಮ್ಮ. ಇವತ್ತು ಸಾಯಂಕಾಲ ಕಾರ್ಯಕರ್ತರ ಸ್ವಾಗತ ಮಾಡುವ ಕಾರ್ಯಕ್ರಮ ಇದೆ. ಅದಾದ್ಮೇಲೆ ನಾಳೆಯಿಂದ ನಾವು ಪ್ರಾರಂಭ. ಜನಾರ್ದನ್ ರೆಡ್ಡಿ ಅವ್ರಿಗೂ ಮತ್ತೆ ಶ್ರೀರಾಮುಲು ಅವ್ರಿಗೂ ವೈಮನಸ್ಸಿದೆ, ಹಾಗಾಗಿ ಅವರು ಪಕ್ಷವನ್ನು ಕಟ್ಟಿದ್ರು ಅಂತ ಒಂದ್ ಕಡೆ ಮಾತುಗಳು ಕೇಳ್ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಬಹುದಾ ಮೇಡಮ್ ಕಾರ್ಯಕರ್ತರು? ವೈಮನಸ್ಸಿದೆ ಅಂತ ಯಾರು ಹೇಳಿದ್ರಮ್ಮ? ಯಾರು ಹೇಳಿಲ್ಲಲ್ಲ. ಸ್ವಲ್ಪ ಘಟನೆಗಳು ನಡೆದಿದೆ, ರಾಜಕೀಯ ಬೆಳವಣಿಗೆಗಳು ನಡೆದಿದೆ. ಅದರ ಬಗ್ಗೆ ನಾವು ಇವಾಗ ಮಾತಾಡೋದು ಏನೂ ಇಲ್ಲ, ಯೋಚನೆ ಮಾಡೋದು, ಹಿಂದಕ್ಕೆ ಹೋಗೋದು ಏನೂ ಇಲ್ಲ. ನಾವೆಲ್ಲ ಮುಂದಕ್ಕೆ ಹೋಗೋಣ. KRP ಪಕ್ಷದಲ್ಲಿ ಕೂಡ ಲೋಕಸಭಾ ಕೆಲವೊಂದಿಷ್ಟು ಕ್ಯಾಂಡಿಡೇಟ್ಗಳು ಅಪೇಕ್ಷಿಸಲಿದ್ರು, ತಾವು ಅಧಿಕೃತವಾಗಿ ಬಿಜೆಪಿ ಕೂಡ ಸೇರ್ಪಡೆ ಕೊಟ್ರೆ ಅಂಥವರನ್ನು ಹೇಗೆ ಶಮನ ಮಾಡ್ತಾರೆ? ಅಸಮಾಧಾನವನ್ನು ಹೇಗೆ ಶಮನ? ಎಲ್ಲರೂ ಒಂದೇ ಮಾತು, ಒಂದೇ ಹೇಳಿದಾರಮ್ಮ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸಲು ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತ. ಅದಕ್ಕೋಸ್ಕರ ಇವಾಗ ನಾವೆಲ್ಲರೂ ಒಳ್ಳೆ ಮನಸ್ಸಿನಿಂದ, ತುಂಬು ಹೃದಯದಿಂದ ಎಲ್ಲರೂ ಪಕ್ಷಕ್ಕೆ ಬಂದಿದ್ದಾರೆ. ಕಾರ್ಯಕರ್ತರೆಲ್ಲ ತುಂಬ ಸಂತೋಷವಾಗಿದ್ದಾರೆ. ಖಂಡಿತ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಎಲ್ಲ ಕಡೆ ಬಿಜೆಪಿ ನಮ್ಮ ಪತಾಕ ಹಾರಿಸುತ್ತೆ. ಎಷ್ಟು ಜನ ಸೇರ್ತಾ ಇದ್ರು ಮೇಡಮ್? ಎಲ್ಲ ಕಾರ್ಯಕರ್ತರು ಇದ್ದಾರಲ್ಲ. ಸಾಯಂಕಾಲ ನೀವು ಬನ್ನಿ ಕಾರ್ಯಕ್ರಮಕ್ಕೆ, ಅಲ್ಲೇ ನಿಮ್ಮ ಹತ್ರ ನಾನು ಮತ್ತೆ ಮಾತಾಡ್ತೇನೆ. ನಾನು ಸಾಯಂಕಾಲ ನಿಮ್ಮ ಎಲ್ಲ ಉತ್ತರಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ದಯವಿಟ್ಟು ಸಾಯಂಕಾಲ ಬನ್ನಿ, ಎಲ್ಲರೂ ಬನ್ನಿ.